ಅಲ್ಲ ನಿಮಗೇನಾನ ಅನ್ಸುತ್ತಾ ಇಲ್ವಾ? ನಾನು ಇಲ್ಲ ಸಮಯದಂಗೆ ಹಿಂಗೆ ಹೊಡೆದಾಡ್ಕೊಂಡು ಇಷ್ಟು ದಿವಸ ಒಂದು ಹೆಸರು ತಗೊಂಬಂದಿದ್ರಿ, ಇದನ್ನೆಲ್ಲ ಇವಾಗ ಹಾಳು ಮಾಡ್ತಾ ಇದ್ದೀರಾ ನೀವು. ಇಲ್ಲಡಪ್ಪ, ನಾನು ಏನು ಹಾಳು ಮಾಡ್ತಾ ಇಲ್ಲ. ಅವ್ನು ಕೈ ಮಾಡಿದ್ದು ಮೋಸ ಮಾಡಿದ್ಯಾ ಅಂತೇಳಿ. ನಾನು ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡ್ತಾ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಮತ್ತೆ ಮೋಸ ಮಾಡ್ದಂಗಲ್ವೇ ನೀನು? ಮೋಸ ಮಾಡ್ದಂಗಲ್ವಾ ನೀನು? ಮುಚ್ಚ ಬಾಯಿ ನೀನು, ಮುಚ್ಚು ಬಾಯಿ ಮುಚ್ಚು. ಇಷ್ಟು ದಿವಸ ಕಷ್ಟಪಟ್ಟು ದುಡ್ದಿದ್ಕೋ ಏನೋ ಸಾರ್ಥಕ ಆಯಿತು. ಇವತ್ತು ಹೋಗಿ ನೀನು ಅವ್ರ ಮನೆಗೆ ಹೋಗಲ್ಲ, ನಾನು ಅವ್ರ ಮನೆಗೆ ಕಾಲಿಕ್ಕಲ್ಲ ಅಂತ ಹೇಳ್ತಾ ಇದ್ದಾನು. ಅವ್ರ ಮನೆಗೆ ಹೋದಲ್ಲ ಇವತ್ತು, ಅವ್ರ ಮನೆ ಬಾಗ್ಲಿಗೆ ಹೋದಲ್ಲ ಗುದ್ದಾಡ್ಕೊಂಡು. ಇವಾಗ ಏನು ನಿನ್ನ ಬೆಲೆ ಉಳಿತು? ನಿನಗೇನೋ ಬೆಲೆ ಉಳಿತು? ಇಬ್ಬರು ಹಂಗೆ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲೋಡು, ಹೇಳ್ದಂಗೆ ಒಂದೇ ಹತ್ರ ಮಾಡ್ಬೇಕಷ್ಟೇ. ಒಂದೇ ಹತ್ರ ಮನೆ ಆಗಬೇಕು. ಅದೇನು ಮೊದಲಿಂದ ಅದೇನು ಡಿಸೈಡ್ ಮಾಡಿದ್ರು ಅದೇ ರೀತಿ ಮನೆ ಆಗಬೇಕಷ್ಟೇ. ನಾವು ಹೇಳ್ತಾ ಇದ್ದೀವಲ್ಲ, ಅದೇ ರೀತಿ ಮನೆ ಆಗ್ಬೇಕಂತ ನಾನು ಹೇಳಿದ್ನಿ ಇವ್ರಿಗೆ. ಪ್ರೀತಿಗೆ ಹೇಳಿದ್ದೀನಿ, ಪ್ರೀತಿ ನೀನು ಏನಾದರೂ ಉಸಿರು ಬಿಟ್ಟಿದ್ದೀಯ ಅಂದ್ರೆ ನೋಡಮ್ಮ, ಇಲ್ಲದೆಲ್ಲ ಯಾಕೆ ತೆಗಿತೀಯ ಅಂತೇಳಿ ನಾನು ಚೆನ್ನಾಗಿ ಬೈದಿದ್ದೀನಿ. ಅವಳು ಒಪ್ಕೊಂಡಿದ್ದಾಳೆ ಪ್ರೀತಿ. ಇವಾಗ ಸುಮ್ಮನೆ ಇರಬೇಕು ನೀವು. ನಾವು ಒಪ್ಕೊಂಬಲ್ಲಪ್ಪ. ಇವಾಗ ನಾವು ಒಪ್ಕೊಂಬಲ್ಲ. ನಮಗೆ ಬೇರೆ ಬೇರೆ ಆಗ್ಬೇಕು ಅಷ್ಟೇ. ಇವಾಗ ಅವ್ರು ಹೇಳ್ದಾಗ ನಾವು ಒಪ್ಕೊಳಕ್ಕಾಗಲ್ಲಪ್ಪ. ಅದು ಹೆಂಗೆ ಒಪ್ಕೊಳಕ್ಕಾಗುತ್ತೆ? ಅವ್ರು ಹೇಳ್ದಾಗ ಒಪ್ಕೊಳಕ್ಕಂತೂ ಆಗೋದಿಲ್ಲ ನಾವು. ಅವ್ರೇನು ಹೇಳಿದ್ರು ಬೇರೆ ಬೇರೆ ಮಾಡ್ಕೊಂಬನಂದ್ರೆ ಇವಾಗ ಬೇರೆ ಬೇರೆ ಆಗ್ಲಿಲ್ಲ ಅಷ್ಟೇ. ಇದೊಳ್ಳೆ ಸೆನಕೈತಪ್ಪ. ಅಲ್ಲ ಈ ಹುಡುಗರು ನೋಡು, ಹೇಳು ಇವೆಂತವು ಇಷ್ಟಿನ ದುಡ್ದಿಟ್ಕೊನು ಇವತ್ತು ಅನುಕೂಲ ಆಗಬೇಕು. ಹಿಂಗೆ ಮಾಡ್ಕೋಬಾರ್ದು ನೀವು ಯಾವತ್ತೂ. ಯಾಕೆ ಹಿಂಗೆ ಮಾಡ್ಕೊಂತ ಇದ್ದೀರಾ? ಸುಮ್ಮಂಕಕ್ಕ, ಇದ್ರಾಗೆಲ್ಲ ನಾನು ನಿಂದೆ ಪಾತ್ರ ಇರೋದಂಬದು ಗೊತ್ತೈತೆ. ಎಲ್ಲ ನಿಂದೆ ಇವತ್ತು ನಾಟಕ. ಎಲ್ಲ ಮನೆ ಕೊಟ್ಟು ಇವತ್ತು ನೀನೆಲ್ಲನ ಹಾಳು ಮಾಡಿಕ್ತಾ ಇದೀಯ. ಅಲ್ಲೋಡು, ನಂದೇನಪ್ಪ ಇದ್ರಾಗ ತಪ್ಪೈತೆ? ಅವಳು ನೋಡಲ್ಲ ನನ್ನ ನಂಬದ. ನಾನೇನ ನಿಗಳಪ್ಪ ಯಾಕನ ಕಂಡಾರ್ ಗೀಡ್ ಮಾಡಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ನಾನು ನನ್ನ ಸೊಸಿಗೆ ನಾನು ಕೊಟ್ಟಿದ್ದೀನಿ. ನನ್ನ ಸೊಸಿಗೆ ನಾನು ಕೊಟ್ಟಿರೋದು. ಸುಗುಣ, ನೀನು ಮಾತಾಡಬೇಡ, ಬಾಯಿ ಮುಚ್ಕೊಂಡಿರು ಸರಿ. ನಾನು ನೀನು ಮಾತಾಡಬೇಡ. ಇಲ್ಲೋಡಮ್ಮ ಪ್ರೀತಿ, ನಾನು ಹೇಳಿದ್ದೀನಿ ಮನೆ ಒಂದೇ ಹತ್ರ ಆಗಬೇಕಷ್ಟೇ. ಮೇಲೊಂದು ಕೆಳಗೊಂದು ಅದು ಹೆಂಗೆ ಮಾತು ಕೊಟ್ಟಿದ್ರೆ ಅದು ಮಾತು ಉಳಿಸ್ಕೋಬೇಕು ನೀವು ಸುಮ್ಮನೆ. ಅಲ್ಲ ಮಾವ, ಮೋಸ ಮಾಡಿದಾರೆ ಅಂತಾರಲ್ಲ, ಏನು ಮೋಸ ಮಾಡಿದೀವಿ? ನಾನು ಏನು ಅವ್ನಿಗೆ ಮೋಸ ಮಾಡಿಲ್ಲ. ಅವ್ನು ಹೆಂಗೆ ಮಾತಾಡ್ತಾನೆ ಗೊತ್ತಾ? ನೀನು ಮೋಸ ಮಾಡಿದ್ಯಾ ನೀನು ಅಂತ ಹೇಳ್ತಾನೆ. ಅದಕ್ಕೆ ಅದು ಮೋಸ ಮಾಡ್ದಂಗಲ್ವ? ಇಷ್ಟು ದಿವಸ ಏನು ಹೇಳ್ತಾ ಇದ್ರಿ? ವಿಕಿ, ನಾವಿದ್ದೀವಿ, ನಿನ್ನ ಟೆನ್ಷನ್ ತಗೋಬೇಡ, ಎಲ್ಲದರಲ್ಲೂ ನಾವಿದ್ದೀವಿ. ನಾನು ನಿನಗೆ ಮೋಸ ಮಾಡೋದಿಲ್ಲ, ನೀನು ಮನೆ ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ದವರು ಇವತ್ತು ಯಾವ ರೀತಿ ಮಾತಾಡ್ತಾ ಇದ್ದೀರಾ? ಇವತ್ತು ಯಾವ ರೀತಿ ಚೇಂಜ್ ಆಗಿದ್ದೀರಾ? ಯಾವ ರೀತಿ ಬದಲಾಗಿದ್ದೀರಾ ನೀವು? ಲೇ, ನಿಮ್ಮ ಇಚ್ಕಾಗಿನ ನೀನು ಒದ್ದು, ನೀನು ನಿನ್ನ ತಮ್ಮನ ಒದ್ದಿದ್ಕೆ ಅವ್ನು ಜಗಳ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ಕೆ. ಲೇ, ನೀನು ನಿಮ್ಮ ಅಣ್ಣ ಒದ್ದು ನೀನು ಅಲ್ಲಿಗೆ ಹೋಗಿದ್ಕೆ. ನಾನು ಆಗ ಅವಂತಾಗೆ ಅಮ್ಮಯ್ಯೂರು ಅಂತ ಒದಿಸ್ಕೊಂಬಂದಂಗೆ ಆಯ್ತು ಇವತ್ತು. ಅಮ್ಮಯ್ಯೂರು ಅಂತಾಗೆ ಅವನು ನನ್ನ ಹೊಡಿಯೋದಕ್ಕೆ ಬಂದಿದ್ದ. ಅವನು ಅವನಿಂದ ನಾನು ಹೊಡಿಸ್ಕೋಬೇಕೇನೋ? ಅವ್ನು ಯಾರೋ ನನ್ನ ಹೊಡಿಯೋದಕ್ಕೆ? ನಿಮ್ಮಿಬ್ರು ಜಗಳದಲ್ಲಿ ನೋಡೋ ನಾನು ಹೊಡಿಸ್ಕೊಂಡಂಗಾಯ್ತು. ನೀವು ಅಣ್ಣ ತಮ್ಮಂದ್ರು ಒಗ್ಗಟ್ಟಾಗಿದ್ದಿದ್ರೆ ಅವ್ನು ನನ್ನ ಹೊಡಿಯಾನ ಅವನು. ನೀವು ಅಣ್ಣ ತಮ್ಮಗಳಿಬ್ರು ಜಗಳ ಮಾಡ್ಕೊಂಡಿರೋದು ಸೊಡ್ಲ ಬಿಗಿ ನೋಡ್ಬಿಟ್ಟು ಅವ್ನು ನನ್ನ ಇವಾಗ ಹೊಡಿತಾ ಇದ್ದಾನೆ. ನೀವಿಬ್ರು ಅಣ್ಣ ತಮ್ಮಂದ್ರು ಒಂದಾಗಿದ್ರೆ ಅವ್ನು ಯಾಕೆ ಹೊಡಿಯೋನು ನನ್ನ ಇವತ್ತು? ನೆನ್ನೆ ಎಷ್ಟು ಗಲಾಟೆ ಮಾಡ್ದಾಗ ಗೊತ್ತಾ? ಹೋಗಿದ್ದೀನಿ, ಹೆಂಗೆ ಹೊಡಿತಾ ಇದ್ದಾನೆ ಅವನು. ಅವಳು ವಹಿಸವಳೆ ಅವ್ರ ಅಪ್ಪ ಇಂತಾಗೆ. ಅಕ್ಕ, ನಾನು ವಹಿಸಿಲ್ಲ ನೋಡು. ಹಂಗೆಲ್ಲ ಮಾತಾಡಬೇಡ ನೀನು, ಹಂಗೆಲ್ಲ ಮಾತಾಡಬೇಡ. ನಾವೆಲ್ಲ ಇರ್ತೀವಪ್ಪ, ನೆಂಟ್ರ ಮನೆ ಬಾಗ್ಲಾಗನ ಇರ್ತೀವಿ, ಎಲ್ಲನ ಇರ್ತೀವಿ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಹೇಳು, ನಮ್ದು ಇದ್ದಿದ್ದಾಗುತ್ತೆ. ನೀವು ಈ ರೀತಿ ಮಾಡಬಾರ್ದು ಯಾವತ್ತೂ. ಇವಾಗ ಬೇರೆ ಬೇರೆನೇ ಆಗ್ಲೇಳು ಅಷ್ಟೇ. ಬೇರೆ ಬೇರೆನೇ ಕಟ್ಕೊಂಬ್ಲೇಳು, ಬೇರೆ ಬೇರೆನೇ ಕಟ್ಟಾನ. ನಮ್ಗೇನು ಇವಾಗ ಒಂದೇ ತಾಗೇನು ಬೇಡ. ನೋಡಪ್ಪ, ಹಿಂಗಂದ್ರೆ ಇವಾಗ ಹಿಂಗೆ ಮಾತಾಡ್ತಾ ಇದ್ದಾರೆ. ನಾವು ಒಪ್ಕೊಂಡ್ವಿ ತಾನೇ? ನಾವಿಬ್ರು ಗಂಡ ಹೆಂಡ್ತಿ. ನೀನು ಹೇಳಿದ್ದಕ್ಕೆ ನೀವಿಬ್ರು ಮಾತಾಡ್ಕೊಡ್ದು. ನಾನು ಹೇಳಿದ್ದು ನಡಿಬೇಕು ಅಂತ ನೀನು ಹೇಳ್ದೆ ತಾನೇನಪ್ಪ? ನಾವು ಅದಕ್ಕೆ ನಾವೇನಾದರೂ ಮಾತಾಡಿದ್ವಾ? ಸರಿ ಆಯ್ತಪ್ಪ, ಒಂದೇ ಹತ್ರನೇ ಇರಲಿ ಅಂತ ಹೇಳಿ ನೀನು ಹೇಳಿರೋದಕ್ಕೆಲ್ಲ ನಾವು ಒಪ್ಕೊಂಡು ಇವತ್ತು ನಾವು ಇದು ಮಾಡ್ತಿದ್ರೆ ಇವ್ರು ಹಿಂಗೆ ಮಾತಾಡ್ಬೋದಾ? ನೋಡಿ, ಇವಾಗ ಬೇರೆ ಬೇರೆ ಆಗಬೇಕು ಅಂತಾರೆ. ನಾವು ಹಂಗೋದ್ರೆ ಇವ್ರು ಹಿಂಗೆ ಬರ್ತೀವಿ ಅಂತಾರೆ. ಬರ್ರಪ್ಪ ಜೊತೆಗೆ ಹೋಗೋಣ ಅಂತಂದ್ರೆ ಇಲ್ಲ, ನಾವು ಎದ್ರಿ ಬದ್ರಿಗೆ ಬರ್ತೀವಿ ಅಂದರೆ ಹೆಂಗಾಗುತ್ತೆ? ಯಾವುದೋ ಒಂದಕ್ಕೆ ಒಪ್ಕೋಬೇಕು. ಇಲ್ಲ ಅವರೇ ಹೋಗ್ತಾ ಇರಬೇಕು, ಇಲ್ಲಾಂದ್ರೆ ನಾವು ಹೋಗ್ಬೇಕು. ಯಾವುದಾನ ಒಂದು ಆಗಬೇಕು. ಇಬ್ಬರು ಇಲ್ಲ ಎದ್ರಿ ಬದ್ರಿ ಬರ್ತೀವಿ ಅಂದರೆ ಕೂತ್ಕೊಂಡು ಡ್ಯಾಶ್ ಹೊಡ್ಕೊಂಡು ಬಿದ್ದು ಹೋಗೋದೇನೆ. ಇವರು ಮನೆ ಕಟ್ಟಬಾರ್ದು ಅಂತಲೇನೆ ಹಿಂಗೆ ಮಾಡ್ತಾ ಇರೋದು. ಇವ್ರು ಒಂದು ಸ್ವಲ್ಪನ ಚೆನ್ನಾಗಿ ಇವಾಗ ಅಣ್ಣಗೆ ಶಾನೆ ಸಂಬಳ ಮಾಡ್ಯವ್ರೆ. ಇವಾಗ ವಿಕಿ, ನೀನು ಹಿಂಗೆ ಮಾಡಬಾರ್ದು ಕಣೋ, ಅವರು ನಿನ್ನ ಒಳ್ಳೆದಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ವೇ? ನಿನಗೆ ಏನು ಅವ್ರೇನು ಅನ್ಯಾಯ ಮಾಡಲ್ಲ ಅಂತ ಹೇಳ್ತಿದ್ರು ನೀನು ಹಿಂಗೆ ಮಾಡ್ತೀಯಲ್ಲ, ಗೊತ್ತಾಗಲ್ವೇ ನಿನಗೆ? ಅವ್ನಿಗೇನು ಇವಾಗ ನನಗೊಂದು ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ದಾರೆ. ನನ್ನ ಸರ್ವಿಸ್ ಜಾಸ್ತಿ ಆಗೈತೆ, ಸಂಬಳ ಜಾಸ್ತಿ ಆಗೈತೆ. ನಾನು ಸಂಬಳ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಇನ್ನು ಎಲ್ಲಿ ಅವನು ಚೆನ್ನಾಗಿ ಕಟ್ಕೊಬಿಡ್ತಾನೋ ಅಂತ ಹೇಳಿ. ಅಲ್ಲ ಕಣ, ನಂದೇ ₹1 ಮುಗಿದ್ರು ಪರವಾಗಿಲ್ಲ ಲೇ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀನು ಏನು ನನ್ನ ದುಡ್ಡು ತಗೊಂಡು ನೀನು ಏನು ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದೆಯಲ್ಲೋ? ಏನು ಬೇಡ, ನನ್ನ ದುಡ್ಡು ನನಗೆ ಬಿಸಾಕು. ನಾನು ಹೋಗಿ ಮಾಡ್ಕೊಳ್ಳೋದು ಗೊತ್ತೈತೆ, ನಾನು ಮಾಡ್ಕೊಂತೀನಿ, ನಾನೆಲ್ಲ ಮನೆ ಕಟ್ಟಿಸ್ಕೊಂತೀನಿ. ನನ್ನ ದುಡ್ಡು ನನಗೆ ಬಿಸಾಕು. ಇವಾಗಲೇ ಗೊತ್ತಾಯ್ತು ನಿಮ್ಮಿಬ್ರು ಬಂಡವಾಳ ಏನು ಅಂತ. ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಇಷ್ಟು ದಿವಸ ನನ್ನ ಹೆಂಡ್ತಿನ್ನು ಎಲ್ಲರನ್ನೂ ದೂರ ಮಾಡ್ಕೊಂಡಿದ್ದೆ ನಿಮ್ಮ ಮಿಚ್ಕಾಗಿನ. ಇವತ್ತು ನೋಡು ನಿಮ್ಮ ಬುದ್ಧಿ ಗೊತ್ತಾಯ್ತು. ಏನೋ ಗೊತ್ತಾಯ್ತು ನಿನಗೆ? ಏನು ಗೊತ್ತಾಯ್ತು? ಹಿಂಗಾಡ್ತಾ ಇದೆಯಾ? ಸಮಾಧಾನ ಮಾಡ್ಕೊ. ಏನು ಮಾತಾಡ್ತಾರೆ ಕಣೋ ಎಂತಾರೂ? ಏನು ನಿಮ್ಮ ಅಣ್ಣ ಕಣೋ, ನಿಮ್ಮ ಅಣ್ಣ ಹೇಳ್ದಂಗೆ ಕೇಳು ಒಂದು ಸ್ವಲ್ಪ. ಒಳ್ಳೆ ತಲೆ ಕೆಟ್ಟರ ಥರ ಆಡ್ತಾ ಇದ್ದೀರಲ್ಲ. ನಮಗೆ ಮರ್ಯಾದೆ ತಕ್ಕೊಂಡು ಇಷ್ಟು ದಿವಸ ಒಂದು ಹೆಸರು ತಂದಿದ್ರಿ. ಅಣ್ಣ ತಮ್ಮಗಳು ಎಷ್ಟು ಚೆನ್ನಾಗಿದ್ದಾರಪ್ಪ, ಹೆಂಗಿದಾರಪ್ಪ ಅಂತ ಹೇಳಿ ನೀವು ಒಂದು ಹೆಸರು ತಂದಿದ್ರಿ. ಇವಾಗ ಅದನ್ನು ಒಂದು ಕ್ಷಣದ್ರಾಗ ಹಾಳು ಮಾಡ್ತಾ ಇದ್ದೀರಲ್ಲೋ.
ಸ್ವಲ್ಪ ಅದರಲ್ಲಿ ಹಾಳು ಮಾಡ್ತಾ ಇದ್ದೀರಾ ಇಬ್ಬರು ಸೇರಿಕೊಂಡು ಅರ್ತ್ಕೊಂಡು ಇಬ್ಬರು ಚೆನ್ನಾಗಿ ಬಾಳು ಮಾಡ್ಕೊಂಡು ಚೆನ್ನಾಗಿ ಮನೆ ಕಟ್ಟೋದು ಕಲೀರಿ. ಹಿಂಗಿರೋಳು ಜಗಳ ಮಾಡ್ಕೊಂಡು ಯಾವತ್ತೂ ಮನೆ ಕಟ್ಟೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ದಿನ ಸುಮ್ಮನಿದ್ಬಿಡಿ, ಯಾವ ಮನೆನೂ ಕಟ್ಟೋದು ಬೇಡ, ಏನೂ ಬೇಡ ನೀವು ಅಷ್ಟೇ. ಆಗ ಅದಕ್ಕೆ ಕಣಪ್ಪ ಅವು ನಮ್ಗಿಂತದ್ದು ಮಾಡ್ತಾ ಇರೋದು. ನಾವು ದುಡ್ದು ತಗೊಂಬಂದು ಕೊಟ್ವಲ್ಲ, ಬಿಡು ಮಾಡ್ಕೊಡ್ತಾರೆ ಅಂತ ಹೇಳಿ ನಂಬಿ ಇವತ್ತು ಮಾಡಿಕೊಟ್ವಲ್ಲ ನಾವು, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು. ಅಲ್ಲ ಹಿಂಗೆ ಮಾಡೋದು ಸರಿ ಇಲ್ಲ ಇವ್ರು ಯಾವತ್ತೂ ಹಿಂಗೆ ಅಲ್ಲ ಹಿಂಗೆ ಮಾಡೋದು ತಪ್ಪೇನೆ. ನಾನೇನು ಅನ್ಯಾಯ ಮಾಡಿಲ್ಲ. ಇವತ್ತು ನನ್ನ ಹೆಂಡ್ತಿನೇ ದೂರ ಮಾಡ್ಕೊಂಡೆ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮುಖ್ಯ ಅಂತ ಹೇಳಿ ನಾನು ಇವತ್ತು ಗೊತ್ತಾಗ್ತೈತೆ. ಯಾರೂ ಆಗಲ್ಲ ಕಟ್ಕೊಂಡು ಹೆಂಡ್ತಿ ಮಕ್ಳು ಬಿಟ್ಟರೆ ಯಾವ ಅಣ್ಣ ಅತ್ತಿಗೆ ಆಗಲ್ಲ, ಅವ್ರು ನೋಡ್ಕೊಂತಾರೆ ಅಂತ ನನಗೆ ಇವತ್ತು ಗೊತ್ತಾಗ್ತೈತೆ. ನೋಡಿ ಮಾವ, ನೀವು ಹೇಳೋದಕ್ಕೆ ಒಪ್ಕೊಂಡ್ವಿ ನಾವು. ಇವಾಗ ಇವ್ರು ಯಾಕೆ ಮಾವ ಈ ರೀತಿ ಹಿಂಗೆ ಮಾಡಬೇಕು? ಹಿಂಗೆ ಮಾಡಿದ್ರೆ ಎಂಥವ್ರಿಗೂ ಬೇಜಾರಾಗೋದಿಲ್ವಾ? ಇವ್ರು ಇವಾಗ ಈ ರೀತಿ ಮಾತು ಹಿಂಗೆ ಆಡಿದ್ರೆ ಇವಾಗ ನೋಡಿ, ಯಾವುದನ್ನ ಒಂದಕ್ಕಾದ್ರೂ ಒಪ್ಕೋಬೇಕಪ್ಪ. ನಾವು ಒಪ್ಕೊಂಡಿದ್ದೀವಿ ತಾನೇ, ಒಂದೇ ಹತ್ರ ಕಟ್ಟೋಣ ಅಂತ ಹೇಳಿ. ಇವಾಗ ನೋಡಿ ಇವ್ರು ಹಿಂಗೆ ಮಾತಾಡಿದ್ರೆ ನಮ್ಗೇನು ಬೇಡ, ನಾವೆಲ್ಲಾದ್ರೂ ಕಟ್ಕೊಂತೀವಿ, ಎಲ್ಲಾದ್ರೂ ಸೈಡ್ ತಗೊಂಡು ನಾವು ಬೇರೆ ಕಡೆಗಾದ್ರೂ ಕಟ್ಕೊಂತೀವಿ. ಎಲ್ಲ ನೀವೇ ಕಟ್ಕೊಳ್ರಿ, ನಮ್ಗೆ ಎಷ್ಟು ದುಡ್ಡು ಆಗೈತೆ ಅಷ್ಟು ಕೊಡ್ರಿ ಅಷ್ಟೇ. ಇವಾಗ ನಮ್ಮ ಮನೆ ಸೈಟಿಗೆ ಎಷ್ಟು ಕೊಟ್ಟಿತ್ತು ಅದಕ್ಕೆಲ್ಲ ದುಡ್ಡು ಕೊಡ್ರಿ. ಆಗಲ್ಲಮ್ಮ, ಆಗಲ್ಲ, ಹಂಗೆಲ್ಲ ಕೊಡೋಕ್ಕಾಗಲ್ಲ. ಒಂದೇ ಹತ್ರ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಹೇಳಿದ್ದೀನಿ ಒಂದೇ ಹತ್ರ ಕಟ್ಟಬೇಕು. ನೀವು ಹೆಂಗೆ ಮಾತಾಡಿದ್ರೆ ಅದ್ರ ಪ್ರಕಾರ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀನಿ. ಎಲ್ಲ ದುಡ್ಡು ತಗೊಂಡು ಅಮ್ಮೇರಿಗೆ ಈಡು ಮಾಡೋಣ ಅಂತ ಏನೋ ಇವಳು ಎಲ್ಲನ ಅಮ್ಮೇರಿಗೆ ಕೊಡೋಕ್ಕೆ ಇವಳು. ಗೊತ್ತೈತಿ ಇವಳು ಬಂಡವಾಳ ಎಲ್ಲನ. ಎಲ್ಲ ಅಮ್ಮೇರಿಗೆ ತಗೊಂಡೋಗಿ ಕೊಡೋಕ್ಕೆ ದುಡ್ಡು ಇಸ್ಕ ಅಂತ ಹೇಳ್ಕೊಡೋದು. ವಿಕಿ ಪಾಪ ಅವ್ಳು ಮಾತು ಕಟ್ಕೊಂಡು ಹೋಗ್ಬೇಡ ಕಾಣೋ, ನಿಜವಾಗ್ಲೂ ಹೋಗ್ಬೇಡ. ಅಯ್ಯೋ ಸುಮ್ಮನಿರ್ರಿ, ಯಾರೇನು ನಮಗೆ ಅಷ್ಟಕ್ಕಷ್ಟೇನೆ, ನಮ್ಗೇನೆ ಅಂದ್ರೂ ಎಷ್ಟಕ್ಕೆ ನೋಡ್ಕೋಬೇಕು ಅಷ್ಟಕ್ಕೇನೆ ಸುಮ್ಮನಿರ್ರಿ. ಏನೇ ಅಂದ್ರೆ ಅವ್ರಿಗೇನೆ ಬೆಲೆ ಜಾಸ್ತಿ, ದೊಡ್ಡವರು ಅಂತೇಳಿ ಅವ್ರಿಗೆ ಬೆಲೆ ಗೌರವ ಜಾಸ್ತಿ, ನಮ್ಗೇನೇನು ಬೆಲೆ ಇಲ್ಲ. ನಮ್ಗೆ ಹಂಗೆ ಇದು ಪಾಡಾಗುತ್ತೆ ಬಿಡಿ ಚಿಕ್ಕಮ್ಮ, ನೀವೇನು ಹೇಳ್ಬೇಡ್ರಿ. ದೊಡ್ಡ ಸೊಸೆ ಅಂತ ಹೇಳಿ ನೀವು ಕೊಟ್ಟಿದ್ದೀರಾ, ದೊಡ್ಡ ಸೊಸೆ ದೊಡ್ಡ ಮಗ ಅಂತೇಳಿ ನಮ್ಮ ಅಪ್ಪನೂ ಕೊಟ್ಟೈತೆ ದುಡ್ಡು ಎಲ್ಲ ಇಕ್ಕೊಂಡವ್ರೆ. ಇವಾಗ ಯಾರ್ದೇನೋ ಅಮ್ಮಂಗೆ ಇದ್ದಾರೆ, ಬಿಡು ಅವ್ನು ಹೋಗ್ಲೇಳು, ಎಲ್ಲ ನಾನು ನಾಳಾಗ ಹೋಗ್ಲೇಳು, ಅವನ್ನೆಲ್ಲ ಕಟ್ಕೊಂಬ್ಲೇಳು ಅಂತ. ಅಪ್ಪ ನೀನು ಕೊಟ್ಟಿರೋದು 1 ರೂಪಾಯಿನೂ ನಾನು ಕೇಳಿಲ್ಲ, ತಗೊಂಡೋಗಿ ಅದಕ್ಕೆ ಕೈಗೆ ಕೊಟ್ಟಿದ್ದೀಯಾ. ನಾನು ದುಡ್ದಿರೋದನ್ನು ಕೊಟ್ಟಿದ್ದೀನಿ. ಇವತ್ತು ಈ ರೀತಿ ಮಾಡೋದು ಅವ್ರು ಸರಿ ಇಲ್ಲ. ನಾನು ಒಪ್ಕೊಳ್ಳೋದಿಲ್ಲ, ಇವ್ರ ಮಾತುಗಳನ್ನ ಕೇಳೋದಿಲ್ಲ ನಾನು. ನಮಗೆ ಇವಾಗ ಬೇರೆ ಆಗ್ಬೇಕು ಅಷ್ಟೇ, ಬರ್ರಿ ಸುಮ್ಮನೆ ಯಾಕೆ ಎಷ್ಟ್ರ ಮಾತು. ಅಷ್ಟೇ ಕಣಪ್ಪ, ನನಗೆ ಇವಾಗ ಬೇರೆನೇ ಆಗಬೇಕು, ನಮಗೆ ಸೈಟೇ ಬೇಕು. ಅಲ್ಲ ಇವಳು ಎಲ್ಲ ತವ್ರ ಮನೆಗೆ ಈಡು ಮಾಡೋಕ್ಕೆ ಒಳ್ಳೊಳ್ಳೆಲ್ಲ ಇವಳು ಪಾರು. ಅವಳು ಮಾತು ಕೇಳ್ತಾನೆ ಇವನು. ತೆಗಿ ಕೇಳಬಾರ್ದು. ನೋಡಿ ಮಾವ, ನೀವು ಹೇಳಿದ್ಕೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬೇರೆ ಮಾಡ್ಕೊಬೋದು ಬೇಡ, ಹಂಗೆ ಜಗಳ ಆಗುತ್ತೆ ಅಂತ ಹೇಳಿ ಒಂದೇ ಹತ್ರ ನೀವು ಹೆಂಗೆ ಮಾತಾಡಿದ್ರು ಹಂಗೆ ಮಾಡ್ಕೊಳ್ರಿ ಅಂತ ಹೇಳಿದ್ಕೆ ನೋಡಿ ಮಾವ, ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು ನೀವು ಹೇಳ್ದಂತೆ ನಡ್ಕೊಂಡ್ವಿ. ಆದರೆ ನೋಡಿ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಸುಮ್ಕಿರಮ್ಮ, ಹೋಗ್ಲಿ, ಸುಮ್ಮನಿರು ಹೋಗ್ಲಿ, ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ನೋಡ್ಕೊಂಬನ. ಇವಾಗ ಸ್ವಲ್ಪ ದಿನ ಸುಮ್ಮನಿದ್ದು ಬಿಡ್ರಿ. ಈಗ ಹಿಂಗೆ ಮನೆ ಕಟ್ಟೋದು ಸ್ವಲ್ಪ ಶಾಂತ ರೀತಿಯಿಂದ ಇರಬೇಕು, ಮನೆಯಲ್ಲಿ ಸಮಾಧಾನ ಇರಬೇಕು, ಎಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಇರಬೇಕು. ಮನೆ ಕಟ್ಟಬೇಕಾದ್ರೆ ಜಗಳ ಇರಬಾರ್ದು, ಕಿರಿಕಿರಿ ಇರಬಾರ್ದು, ಇವೆಲ್ಲ ಏನು ಬೇಡ. ಇವಾಗ ಇದೆಲ್ಲ ಸ್ಟಾರ್ಟ್ ಆಗಿದೆ, ನಮ್ಮ ಮನೇಲಿ ಕಿರಿಕಿರಿ ಜಗಳ ಎಲ್ಲ ಸ್ಟಾರ್ಟ್ ಆಗೈತೆ. ಸ್ವಲ್ಪ ದಿನ ಸುಮ್ಮನಿದ್ದು ಬಿಡ್ರಿ, ಸರಿನಾ? ಇಷ್ಟು ದಿವಸನೇ ಸುಮ್ಮನಿದ್ದಿದ್ರೆ ಇನ್ನೂ ಸ್ವಲ್ಪ ದಿನ ಸುಮ್ಮನಿರ್ರಿ. ಅಲ್ಲಪ್ಪ, ಎಷ್ಟು ದಿವಸ ಅಂತ ಹಿಂಗೇನಪ್ಪ, ನಾವು ಕಟ್ಟಬೇಕು ಬೇಗ, ವರ್ಷ ಕಳೆದಂಗೆಲ್ಲ ಜಾಸ್ತಿ ರೇಟ್ ಆಗುತ್ತೆಪ್ಪ. ಸುಮ್ಮನಿದ್ದು ಬಿಡ್ರಿ ಅಂದರೆ ಅಪ್ಪ ಯಾವಾಗಪ್ಪ ನಾವು ಮಾಡೋದು? ನಾವು ಎಲ್ಲರಂತೆ ಇರಬೇಕಲ್ಲಪ್ಪ. ನೀನು ಹೇಳ್ತೀಯಪ್ಪ, ಇವಾಗ ಸ್ವಲ್ಪ ದಿನ ಸುಮ್ಮನಿರು. ಅವ್ನು ಹೋಗಿದ್ದಾನಲ್ಲ ನೆಂಟ್ರ ಮನೆಗೆ, ಹೋಗ್ಲಿ, ಅಲ್ಲಿ ಇರ್ಲಿ, ಗೊತ್ತಾಗುತ್ತೆ. ಸುಮ್ಮನಿರು, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸರಿ ಸುಮ್ಮನಿರ್ರಿ, ಮಾವ ಹೇಳ್ತಾ ಇದ್ದಾರೆ ತಾನೆ, ಸುಮ್ಮನಿದ್ಬಿಡಿ. ಮನೆ ಕಟ್ಟಬೇಕಾದ್ರೆ ಮನೆಯಾಗೆಲ್ಲ ಸಂತೋಷವಾಗಿರಬೇಕು. ಜಾಸ್ತಿ ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಜಗಳ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇವಾಗೆಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಮನೇಲಿ, ಅದಕ್ಕೆ ಸ್ವಲ್ಪ ದಿನ ಸುಮ್ಮನಿರ್ರಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇವ್ರು ಏನೋ ಮಾತಾಡಿದ್ರು ಬೇರೆ ಇರೋಣ ಅಂತ, ಅದಕ್ಕೆ ನಾನು ಇವ್ರಿಗೆ ಬೈದೆ, ಬೇಡ ಒಂದೇ ಹತ್ರ ಮಾಡ್ಕೊಳ್ರಿ. ಇವ್ರು ಒಪ್ಕೊಂಡ್ರು, ಮಾತು ಕೊಟ್ಟಂತೆ ನೀವು ಉಳಿಸ್ಕೋಬೇಕು, ಹಿಂಗೆ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಬೈದೆ. ಅದಕ್ಕೇ ಇವರು ಒಪ್ಕೊಂಡಿದ್ದಾರೆ. ಆದರೆ ಇವಾಗ ಇವರು ಈ ರೀತಿ ಉಲ್ಟಾ ಹೊಡಿತಾ ಇದ್ದಾರೆ. ಹಿಂಗಾದ್ರೆ ಸರಿ ಇರೋದಿಲ್ಲ, ಅದಕ್ಕೆ ಸ್ವಲ್ಪ ದಿನ ಸುಮ್ಮನಿರ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆನೇ ಮೊಬಿಪ್ಲನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.